ವಾಸವಿ ಚಲನಚಿತ್ರ ಪ್ರದರ್ಶನದ ಉದ್ಘಾಟನೆ. ಗಂಗಾವತಿ ಹಿರಿಯ ನಿರ್ದೇಶಕ ವೇಮಗಲ್ ಜಗನ್ನಾಥ್ ಅವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದ ಕನ್ನಡ ಚಲನಚಿತ್ರ ಬುಧವಾರದಂದು ನಗರದ ಚಂದ್ರಹಾಸ ಚಿತ್ರಮಂದಿರದಲ್ಲಿ ಬೆಳಗಿನ ಪ್ರದರ್ಶನವನ್ನು ಮಾಜಿ ಸಂಸದ ಎಸ್. ಶಿವರಾಮೇಗೌಡ, ಗಂಗಾವತಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ರೂಪರಾಣಿ ಲಕ್ಷ್ಮಣ್, ರಾಯಚೂರು ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ, ಉಪಾಧ್ಯಕ್ಷ ಸುರೇಶ್, ಚಿತ್ರನಟ ವಿಷ್ಣುತೀರ್ಥ ಜೋಶಿ ಸೇರಿದಂತೆ ಮತ್ತಿತರರು ಜ್ಯೋತಿ ಬೆಳಗಿಸಿ ಶ್ರೀ ವಾಸವಿ ದೇವಿಯ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಎಸ್. ಶಿವರಾಮೇಗೌಡ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಭಕ್ತಿ ಪ್ರಧಾನವಾದ ಚಿತ್ರಗಳು ಅಪರೂಪ ಎಂಬಂತೆ ಬೆಳ್ಳಿ ತೆರೆಯ ಮೇಲೆ ಬರುತ್ತಿರುವುದು ಖೇದಕರವಾಗಿದೆ. ಯಾವುದೇ ಭಕ್ತಿ ಪ್ರಧಾನ ಚಿತ್ರಗಳು ಇರಲಿ, ಪ್ರತಿಯೊಬ್ಬರು ವೀಕ್ಷಣೆ ಮಾಡುವುದರ ಮೂಲಕ ವ್ಯಕ್ತಿಗಳು ಸಂಸ್ಕಾರಯುತವಾಗಿ ಧರ್ಮ ಮಾರ್ಗದಲ್ಲಿ ನಡೆಯಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ಬಸವರಾಜ ಸ್ವಾಮಿ ಮಳೆಮಠ ಮಾತನಾಡಿ, ದೈವತ್ವ ಸಾಕ್ಷಾತ್ಕಾರ ಪಡೆದುಕೊಂಡ ಮಹಾಮಹಿಮರು, ಸಾಧು ಸಂತರು, ದಾಸಮಹಿನಿಯರು ಹಾಗೂ ವಚನಾಕಾರರು ಸೇರಿದಂತೆ ಪ್ರತಿಯೊಬ್ಬ ವ್ಯಕ್ತಿ ಅರ್ಥಪೂರ್ಣವಾದ ಜೀವನ ನಡೆಸುವಲ್ಲಿ ಇಂತಹ ಭಕ್ತಿ ಪ್ರಧಾನವಾದ ಚಿತ್ರಗಳು ದಾರಿದೀಪವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಭಾಗ್ಯ ಈಶ್ವರ್ ಶೆಟ್ಟಿ, ದರೋಜಿ ನಾಗರಾಜ್ ಶೆಟ್ಟಿ, ಶ್ರೀನಿವಾಸ್ ಕೆಲೋಜಿ, ಮಂಜುನಾಥ್ ವಾಸು ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಚಿತ್ರಮಂದಿರವು ಪ್ರಥಮ ಪ್ರದರ್ಶನ ಸೇರಿದಂತೆ ಮಧ್ಯಾಹ್ನ 2 ಗಂಟೆಯ ಪ್ರದರ್ಶನಕ್ಕೆ ಗಂಗಾವತಿ ಸೇರಿದಂತೆ ಸುತ್ತಮುತ್ತಲಿನ ಆರ್ಯವೈಶ್ಯ ಸಮಾಜ ಬಾಂಧವರು ಹಾಗೂ ವಿವಿಧ ಸಮಾಜದ ಆಸ್ತಿಕ ಬಂಧುಗಳು ನಿರೀಕ್ಷೆಗೂ ಮೀರಿ ಆಗಮಿಸಿ ಚಿತ್ರ ವೀಕ್ಷಿಸಿ ಸಂಭ್ರಮಿಸಿದರು. ಚಿತ್ರದ ಬಗ್ಗೆ ವೀಕ್ಷಕರಿಂದ ಅತ್ಯುತ್ತಮವಾದ ಚಿತ್ರವಾಗಿದೆ ಎಂದು ಮುಕ್ತ ಕಂಠದಿಂದ ಪ್ರಶಂಸಿಸಿದರು.
ನಿಮ್ಮಲ್ಲಿ ನಾವು ಕೇಳುವುದೇನಿದೆ ಮಹಾದೇವ? ಪ್ರೀತಿ ಭಕ್ತಿಯ ಹೊರನೋಟದ ಹಿಂದೆ ಮನಸ್ಸಿನಲ್ಲಿ ಏನೋ ಅಪೇಕ್ಷೆ ಇದೆ ಅಲ್ಲವೇ? ನಮ್ಮ ಮನದಲ್ಲಿ ಅಡಗಿರುವುದು ತಮಗೆ ತಿಳಿದಿದ್ದರೂ ನಮ್ಮಿಂದ ತಿಳಿದುಕೊಳ್ಳುವುದು ತಮ್ಮ ಅಪೇಕ್ಷೆ ಅಲ್ಲವೇ ಮಹಾದೇವ? ನಮ್ಮದು ವಿಶಿಷ್ಟತೆಯನ್ನು ಹೊಂದಬೇಕು. ಇಂತಹ ವರವನ್ನು ಕರುಣಿಸುತ್ತಂತೆ. ಅಸ್ತು, ತಥಾಸ್ತು. ನಿಮ್ಮೆಲ್ಲರ ಮನೋಭಿಲಾಷೆ ಈಡೇರುವ ಸಮಯ ಬರುವುದು. ಇದು ನನ್ನ ಸಂಕಲ್ಪ. ಧನ್ಯೋಸ್ಮಿ. ಧನ್ಯರಾದೆವು ಮಹಾದೇವ. ಧನ್ಯೋಸ್ಮಿ. ಧನ್ಯೋಸ್ಮಿ. ದೇವ, ಮಹಾದೇವ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನನಗೆ ವರವಾಗಿ ಕೊಡುತ್ತಾರೆ ಚಿತ್ರಕಂಠ. ಈ ವರವನ್ನು ನೀನು ಕೇವಲ ಒಳ್ಳೆ ಕಾರ್ಯಗಳಿಗೆ ಮಾತ್ರ ಉಪಯೋಗಿಸಬೇಕು. ಕೆಟ್ಟದ್ದಕ್ಕೆ ಉಪಯೋಗಿಸುವ ಬಗ್ಗೆ ಯೋಚಿಸಿದರೆ ಕೇಳುಗಾಲಕ್ಕೆ ತಲೆ ಕೊಡಬೇಕಾಗುತ್ತದೆ. ಅರ್ಥವಾಯಿತು ದೇವಿ. ಈಗ ಆ ಕಾಲ ಕೂಡಿ ಬಂದಿದೆ. ಚಿತ್ರಕಂಠನ ಸ್ಪರ್ಶದಿಂದ ಕಳಂಕಿತರಾದ ನೀವು ಅಗ್ನಿ ಸ್ನಾನದಲ್ಲಿ ಮಿಂದು ಪುನೀತರಾಗಿ ಬನ್ನಿ. ನೀವು ಚಿತ್ರಕಂಠನಿಗೆ ಕೊಟ್ಟ ಶಾಪದಿಂದ ವಿಮೋಚನೆಯಾಗಬೇಕಾದರೆ ನೀವು ಭೂಲೋಕದಲ್ಲಿ ಜನಿಸಬೇಕು. ಇದು ನನ್ನ ಸಂಕಲ್ಪ. ಅನುಮತಿಯೇ ದೇವಿ? ತಮ್ಮ ಆಜ್ಞೆಯನ್ನು ಪಾಲಿಸುತ್ತೇನೆ ಸ್ವಾಮಿ. ಅಗ್ನಿದೇವ, ಅಪ್ಪಣೆ ಮಹಾದೇವ. ದೇವಿ, ನಂದಿ, ನೀನು ಭೂಲೋಕದಲ್ಲಿ ಜನಿಸಿ ದೇವಿಗೆ ಜೊತೆಯಾಗಿರು. ಅಪ್ಪಣೆ ಮಹಾದೇವ. ಅಗ್ನಿದೇವ, ಹೊರಡು. ಶ್ರೇಷ್ಠ ದಂಪತಿಗಳೇ, ಆ ಶಿವಪಾರ್ವತಿಯರ ಅನುಗ್ರಹದಿಂದ ನಿಮ್ಮ ಅನನ್ಯ ಭಕ್ತಿ, ನಿಷ್ಕಳಂಕ ಮನಸ್ಸಿನ ಅಭೀಷ್ಟೆ ಶಿವಪಾರ್ವತಿಯರಿಗೆ ಅರಿವಾಗಿದೆ. ಆ ಮಹಾದೇವನ ಸಂಕಲ್ಪದಂತೆ ಇಂದು ನಿಮಗೆ ಸಂತಾನ ಯೋಗ ಪ್ರಾಪ್ತವಾಗಿದೆ. ಆನಂದದಿಂದ ಸ್ವೀಕರಿಸಿ. ಅಗ್ನಿದೇವ, ಶುಭವಸ್ತು. ಧನ್ಯೋಸ್ಮಿ. ಅಗ್ನಿದೇವ, ನಮೋ ನಮಃ. ಅಗ್ನಿದೇವ, ನಮೋ ನಮಃ. ವರ್ಷಾನುವರ್ಷಗಳ ಕಾಲದ ನೋವು ದುಗುಡಗಳು ಅಂತ್ಯವಾಗುವ ಕಾಲ ಬಂದಿದೆ. ಆನಂದದಿಂದ ಸ್ವೀಕರಿಸಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಹೇಶ್ವರ, ನಿಮ್ಮ ಅನುಗ್ರಹದಿಂದ ಸಂತಾನ ಭಾಗ್ಯವನ್ನು ಪಡೆದು ನಮ್ಮ ಮನಸ್ಸನ್ನು ಮುದಗೊಳಿಸಿರುವಿರಿ. ಇನ್ನು ಮುಂದೆ ನಿಮ್ಮ ಸಂಕಲ್ಪದಂತೆ ನಡೆದುಕೊಳ್ಳಲು ನಮಗೆ ಪ್ರೇರಣೆ ನೀಡಿ ಸ್ವಾಮಿ. ಮನಸ್ಸಿನಾಳದಲ್ಲಿ ಪರಿತಪಿಸುತ್ತಿದ್ದ ನೋವುಗಳನ್ನು ಶಮನ ಮಾಡಿರುವಿರಿ. ಕಳಂಕಿತಗೊಂಡಿದ್ದ ಶ್ರೇಷ್ಠ ದಂಪತಿಗಳೇ, ಆ ಶಿವಪಾರ್ವತಿಯರ ಅನುಗ್ರಹದಿಂದ ನಿಮ್ಮ ಅನನ್ಯ ಭಕ್ತಿ, ನಿಷ್ಕಳಂಕ ಮನಸ್ಸಿನ ಅಭೀಷ್ಟೆ ಶಿವಪಾರ್ವತಿಯರಿಗೆ ಅರಿವಾಗಿದೆ. ಆ ಮಹಾದೇವನ ಸಂಕಲ್ಪದಂತೆ ಇಂದು ನಿಮಗೆ ಸಂತಾನ ಯೋಗ ಪ್ರಾಪ್ತವಾಗಿದೆ. ಆನಂದದಿಂದ ಸ್ವೀಕರಿಸಿ. ಅಗ್ನಿದೇವ, ಶುಭವಸ್ತು. ಧನ್ಯೋಸ್ಮಿ. ಅಗ್ನಿದೇವ, ನಮೋ ನಮಃ. ಅಗ್ನಿದೇವ, ನಮೋ ನಮಃ. ವರ್ಷಾನುವರ್ಷಗಳ ಕಾಲದ ನೋವು ದುಗುಡಗಳು ಅಂತ್ಯವಾಗುವ ಕಾಲ ಬಂದಿದೆ. ಆನಂದದಿಂದ ಸ್ವೀಕರಿಸಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಹೇಶ್ವರ, ನಿಮ್ಮ ಅನುಗ್ರಹದಿಂದ ಸಂತಾನ ಭಾಗ್ಯವನ್ನು ಪಡೆದು ನಮ್ಮ ಮನಸ್ಸನ್ನು ಮುದಗೊಳಿಸಿರುವಿರಿ. ಇನ್ನು ಮುಂದೆ ನಿಮ್ಮ ಸಂಕಲ್ಪದಂತೆ ನಡೆದುಕೊಳ್ಳಲು ನಮಗೆ ಪ್ರೇರಣೆ ನೀಡಿ ಸ್ವಾಮಿ. ಮನಸ್ಸಿನಾಳದಲ್ಲಿ ಪರಿತಪಿಸುತ್ತಿದ್ದ ನೋವುಗಳನ್ನು ಶಮನ ಮಾಡಿರುವಿರಿ. ಕಳಂಕಿತಗೊಂಡಿದ್ದ ಅಮಾಯಕರ
ಪ್ರಿಯರನ್ನು ಕಳೆದುಕೊಂಡ ಬಂಧು ಬಾಂಧವರ ಕಣ್ಣೀರಿನ ರಕ್ಷಣೆಗಾಗಿ ಈ ಅಗ್ನಿ ಪ್ರವೇಶ. ಧರ್ಮಕ್ಕಾಗಿ ನೀವೆಲ್ಲರೂ ಸರ್ವಸ್ವವನ್ನು ತ್ಯಾಗ ಮಾಡಿ ಪ್ರಾಣವನ್ನು ಸಹ ಬಲಿದಾನವಾಗಿ ಅರ್ಪಿಸಲಿರುವ ನಿಮಗೆ ನಮೋ ನಮಃ. ಜನರ ಪ್ರಾಣವನ್ನು ಕಾಪಾಡುವುದಕ್ಕಾಗಿ ಧನಕನಕ ಬಂಧು ಬಳಗ, ಸ್ನೇಹಿತರು, ಮಕ್ಕಳು ಎಲ್ಲವನ್ನೂ ತ್ಯಾಗ ಮಾಡಿ ನನ್ನೊಡನೆ ಅಗ್ನಿ ಪ್ರವೇಶಕ್ಕೆ ಸಿದ್ಧರಾಗಿರುವ ನಿಮಗೆ ನಮೋ ನಮಃ. ವೈಶ್ಯ ಕುಲ ವೃತ್ತಿಗಳಾದ ಕೃಷಿ, ಗೋ ಸಂರಕ್ಷಣೆ ಹಾಗೂ ವ್ಯಾಪಾರವನ್ನು ಎಂದಿಗೂ ಕೈಬಿಡಬೇಡಿ. ಸಜ್ಜನರಾಗಿ ಬಾಳಿ, ಪರೋಪಕಾರವನ್ನು ಮಾಡಿ, ದಾನ ಧರ್ಮಗಳಲ್ಲಿ ಆಸಕ್ತಿ ಇರಲಿ, ಸುಳ್ಳು ಹೇಳದಿರಿ, ಸತ್ಯ ನ್ಯಾಯ ಧರ್ಮಗಳನ್ನು ಸದಾ ಪಾಲಿಸಿ, ಜ್ಞಾನ ಮಾರ್ಗದಲ್ಲಿ ನಡೆಯಿರಿ. ದೈವ ಚಿಂತನೆ ಇರುವ ಕುಟುಂಬದಲ್ಲಿ ಸದಾ ಸುಖ, ಶಾಂತಿ, ನೆಮ್ಮದಿ ಇರುತ್ತದೆ. ತಂದೆ ತಾಯಿಗಳೇ ಪ್ರತ್ಯಕ್ಷ ದೇವರು. ಆಚಾರ ವಿಚಾರಗಳಲ್ಲಿ ನಂಬಿಕೆ ಇರಲಿ. ಗುರು ಹಿರಿಯರಲ್ಲಿ ಗೌರವ ಇರಲಿ. ಭವಸಾಗರವನ್ನು ದಾಟುವುದೇ ವೇದಗಳ ಸಾರ. ನಾನು ಆರ್ಯ ವೈಶ್ಯ ಕುಲದವರಿಗಷ್ಟೇ ಅಲ್ಲದೆ ಎಲ್ಲ ಧರ್ಮದವರಿಗೂ ಜಗನ್ಮಾತೆ. ನನ್ನನ್ನು ನಂಬಿರುವ 102 ಗೋತ್ರದವರನ್ನು ನಾನು ಎಂದಿಗೂ ಕೈ ಬಿಡಲಾರೆ. ನೀವೆಲ್ಲರೂ ಕೈಲಾಸ ಸಾನ್ನಿಧ್ಯ ಪಡೆದು ನಭೋಮಂಡಲದಲ್ಲಿ ನಕ್ಷತ್ರಗಳಾಗಿ ಬೆಳಗುತ್ತೀರಿ. ಸೂರ್ಯ ಚಂದ್ರರು ಇರುವವರೆಗೂ ನೀವುಗಳು ಸದಾಚಾರದಿಂದ ಕೀರ್ತಿ ಗಳಿಸುತ್ತೀರಿ. ನಾನು ಸದಾ ನನ್ನ ಭಕ್ತರ ಯೋಗಕ್ಷೇಮವನ್ನು ವಹಿಸಿಕೊಳ್ಳುವೆನು. ಇದು ನನ್ನ ಪ್ರತಿಜ್ಞೆ. ಎಲ್ಲಿ ನನ್ನ ವಾಸವಿ? ಎಲ್ಲಿ ನನ್ನ ಮನದ ರಸಿ? ಮೆಚ್ಚಿದೆ ವಾಸವಿ, ಬಲೆ. ಶುಭವಾಗಲಿ. ಶುಭವಾಗಲಿ ವಾಸವಿ. ತಾಯಿ ಕನ್ನಿಕಾ ಪರಮೇಶ್ವರಿ ವಾಸವಿ ಮಾತೆಯ ಚಿತ್ರ ಗಂಗಾವತಿಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಗಂಗಾವತಿಯ ಸರ್ವ ಆರ್ಯವೈಶ್ಯ ಬಾಂಧವರು ಮತ್ತು ಹಿರಿಯರಾದಂಥ ನಮ್ಮ ಮಾಜಿ ಸಂಸದರಾದಂಥ ಶಿವರಾಮಗೌಡರು ಮತ್ತು ಬಸವರಾಜ ಮೊಳನವರು, ವಿವಿಧ ಸಮಾಜದ ಹಿರಿಯರು, ನಮ್ಮ ಗುರುಗಳಾದಂಥ ದಿಗಂಬರ ಭಟ್ರು ಸಹ ಪೂಜೆ ಮಾಡುವ ಮೂಲಕ ಈ ಚಿತ್ರಕ್ಕೆ ಚಾಲನೆಯನ್ನ ಕೊಡ್ತಾ ಇದೆ. ಆ ತಾಯಿ ವಾಸವಿ ಮಾತೆಯ ಚಲನಚಿತ್ರವನ್ನು ಎಲ್ಲರೂ ವೀಕ್ಷಿಸಿ ಆ ತಾಯಿಯ ಕೃಪಾ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗೋಣ ಅಂತೇಳಿ ನನ್ನ ಮಾತಿದ್ದಾರೆ. ದಿವಸ ಅತಿ ಖುಷಿಯ ಒಂದು ದಿವಸ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ವಾಸವಿ ಅಮ್ಮನವರ ಒಂದು ಜೀವನ ಚರಿತ್ರೆ ಒಂದು ಫಿಲ್ಮ್ ಇಲ್ಲಿ ಗಂಗಾವತಿ
ಲೈಟ್ ಹೌಸ್ನಲ್ಲಿ ನಡೀತಾ ಇದೆ. ಇದು ಮೂರು ಶೋನು ಪರಿಪೂರ್ಣವಾಗಿ ತುಂಬಿ ಹೋಗಿದೆ. ಅಂದರೆ ಅಷ್ಟು ಸುತ್ತಮುತ್ತ ಹಳ್ಳಿಯವರು ಸಹ ಬಂದು ಇಲ್ಲೇ ವೀಕ್ಷಿಸ್ತಾ ಇದ್ದಾರೆ. ನಮಗೆ ಇದು ಒಂದು ವೈಭವದ ದಿನ ಅಂತ ಹೇಳ್ಬೋದು. ಆಮೇಲೆ ಅಮ್ಮನವರ ಜೀವನ ಚರಿತ್ರೆ ಎಲ್ರಿಗೂ ಇದು ಫಿಲ್ಮ್ ಮುಖಾಂತರ ಗೊತ್ತಾಗ್ತಾ ಇದೆ ಅನ್ನೋದು ಒಂದು ಒಳ್ಳೆಯ ವಿಷಯ ಅಂತ ಹೇಳಿ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಅಂತ ಹೇಳಿ ಇದು ವಿಜೃಂಭಣೆಯಿಂದ ನಡೀತಾ ಇದೆ. ಜೈ ವಾಸವಿ ಅಮ್ಮನವರ ಚಿತ್ರ ಗಂಗಾವತಿಯಲ್ಲಿ ದಿನ ಚಂದ್ರವಾಸಿ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ತಾ ಇದೆ. ಈ ಚಿತ್ರ ಸಮಾಜದ ಮುಖ್ಯವಾಗಿರ್ತಕ್ಕಂಥ ಸಮಾಜದ ಆರಾಧ್ಯವಾಗಿರ್ತಕ್ಕಂಥ ಗಣೇಶ ಪರಮೇಶ್ವರಿ ಅಮ್ಮನವರ ಅಥವಾ ನಾವು ಕರೆಯುವಂತೆ ವಾಸವಿ ಅಮ್ಮನವರ ಒಂದು ಸಂಪೂರ್ಣವಾದ ಚಿತ್ರಣವನ್ನು ಈ ಚಿತ್ರದಲ್ಲಿ ಕೊಡಲಾಗಿದೆ. ಆ ಒಂದು ವಾಸವಿ ಅಮ್ಮನವರ ದಯವಿಯಿಂದ ನಾವು ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಾವು ಸಮಾಜ ಬಾಂಧವರು ಕುಟುಂಬ ಬಾಂಧವರು ಎಲ್ಲರೂ ಕೂಡ ಒಟ್ಟಿಗೆ ಈ ಒಂದು ಚಿತ್ರವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಇವತ್ತಿನ ದಿನ ಕೇಳೋದಿಷ್ಟೇ, ಅಧ್ಯಕ್ಷರು ಇವತ್ತು ಪ್ರಥಮವಾದ 11ನೇ ಶೋವನ್ನು ಫ್ರೀಯಾಗಿಯೂ ಮತ್ತು ಸಾಯಂಕಾಲದ ಮತ್ತು ಮಧ್ಯಾಹ್ನದ ಪ್ರದರ್ಶನವನ್ನು ಜನ ಸಂಪೂರ್ಣವಾಗಿ ಇವತ್ತು ಸಮಾಜದ ಇನ್ನಿತರರು ಎಲ್ಲರೂ ಕೂಡಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ನಾವು ತಿಳ್ಕೋಬೇಕಿಷ್ಟೇ, ವಾಸವಿ ಅಮ್ಮನ ಜೀವನ ಚರಿತ್ರೆಯ ಜೊತೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಅವಳು ಕೇಳಿರ್ತಕ್ಕಂಥ ಕೊಡಮಾಡಿರ್ತಕ್ಕಂಥ ಆಶೀರ್ವಾದವೇ ನಮಗೆ ಅಮೂಲ್ಯವಾದ ಕೊಡುಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಳ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಈ ಚಿತ್ರವನ್ನು ವೀಕ್ಷಿಸಿ ನಾವು ಪಾತ್ರರಾಗೋಣ ಅಂತಕ್ಕಂಥ ಹೇಳಿ ಶುಭವನ್ನು ಕೋರ್ತಾ ಇದ್ವಿ. ಶುಭ ಆಶೀರ್ವಾದ. ದೇವತೆಯಾಗಿರ್ತಕ್ಕಂಥ ಶ್ರೀ ಕನ್ನಿಕಾಂಬರೇಶ್ವರಿಯ ಹೆಸರಿನಲ್ಲಿ ಮತ್ತೇನು ವಿಶ್ವರೂಪಿಣಿ ವಾಸವಿ ಚಿತ್ರ ಇವತ್ತು ಈ ಕರ್ನಾಟಕದಾದ್ಯಂತ ಡಿಸೆಂಬರ್ 5ರಂದು ಬಿಡುಗಡೆಯಾಗಿದೆ. ಇವತ್ತಿನ ದಿವಸ ಗಂಗಾವತಿ ನಗರದ ಚಂದ್ರವಾಸಿ ಚಿತ್ರಮಂದಿರದಲ್ಲಿ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಈ ಒಂದು ಚಿತ್ರವನ್ನು ಸಕಲ ಆದಿವಾಸಿ ಸಮಾಜ ಮತ್ತು ಇತರ ಎಲ್ಲ ಜನಾಂಗದವರು ನೋಡುವುದರ ಮುಖಾಂತರ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಕನ್ನಿಕಾ ಪರಮೇಶ್ವರಿ ಹುಟ್ಟಿನಿಂದ ಹಿಡಿದು ಆ ಜೀವನ ಚರಿತ್ರೆಯನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಹಾಗೆಯೇ ನಮ್ಮ ಕುಲದೇವರಾದ ಶ್ರೀ ನಗರೇಶ್ವರರನ್ನು ತೋರಿಸಿದ್ದಾರೆ. ಅದಕ್ಕಾಗಿ ಎಲ್ಲರೂ ಈ ಚಿತ್ರವನ್ನು ನೋಡುವುದರ ಮುಖಾಂತರ ಸಿನಿಮಾವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಜನರಿಗೆ ಹಾಗೂ ನಮ್ಮ ಸಮಾಜದ ವ್ಯಕ್ತಿಗಳಿಗೆ ಸಹಕಾರವನ್ನು ನೀಡಬೇಕು. ಆ ಕುಲಮಾತೆಯ ಆಶೀರ್ವಾದವನ್ನು ಎಲ್ಲರೂ ಪಡಿಬೇಕು ಅಂತೇಳಿ ಕೇಳ್ಬೋದು. ಇಂದಿನ ಕಾಲಘಟ್ಟದಲ್ಲಿ ಭಕ್ತಿ ಪ್ರಧಾನ ಚಿತ್ರಗಳು ಬರೋದೇ ವಿರಳ. ಹೀಗಾಗಿ ನಮ್ಮ ಕಳೆದ ಸಾಲಿನಿಂದ ರಾಘವೇಂದ್ರ ಶೆಟ್ಟರು ಮತ್ತು ಎಲ್ಲ ಉಪರಾಣಿ ರಕ್ಕನವರ ಸಹಕಾರದಿಂದ ನಮ್ಮ ಭಕ್ತಿ ಪ್ರಧಾನ ಚಿತ್ರಗಳೆಲ್ಲ ಬಂದಿದ್ದಾವೆ. ಇವತ್ತಿಗೆ ನಾವು ಮಕ್ಕಳಿಗೆ ಕತೆ ಹೇಳ್ತಕ್ಕಂಥ ಪದ್ಧತಿ ಹೋಗಿದ್ದು. ಹಾಗಾಗಿ ಈ ಸಿನಿಮಾ ರೂಪದಲ್ಲಿ ಈ ನಮ್ಮ ಇತಿಹಾಸ ಮತ್ತು ಭಾರತ ದೇಶ ಸನಾತನ ಧರ್ಮದ ಇತಿಹಾಸವನ್ನು ಕಟ್ಟಿಕೊಡ್ತಕ್ಕಂಥ ಸಿನಿಮಾಗಳನ್ನು ತಾವೆಲ್ಲರೂ ಆಧರಿಸ್ರಿ ಅಂತ ಹೇಳಿ ನಾನೊಬ್ಬ ಕಲಾವಿದನಾಗಿ ನಿಮ್ಮಲ್ಲಿ ಕೇಳ್ಕೊಂತೀನಿ. ಪ್ರೊಡ್ಯೂಸರ್ಗೂ ಅವ್ರಿಗೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮತ್ತು ಇನ್ನು ಭಕ್ತಿ ಪ್ರಧಾನ ಚಿತ್ರಗಳು ತಮ್ಮ ಮುಂದೆ ತೆರೆ ಮುಂದೆ ತರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಮಾತು ಆಗಿರ್ತಕ್ಕಂಥ ವಿಶ್ವರೂಪಿಣಿ ಶ್ರೀ ವಾಸವಿ ದೇವಿಯ ಒಂದು ಚಿತ್ರ ಪ್ರದರ್ಶನ ಇವತ್ತು ನಮ್ಮ ಆರ್ಯ ವೈಶ್ಯ ಸಮಾಜ ಬಾಂಧವರೆಲ್ಲರೂ ಒಂದು ಯಶಸ್ವಿಯಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇವತ್ತು ದುರ್ಗೆಯ ಅಮ್ಮನ ಪಾರ್ವತಿಯ ಹಲವು ಮುಖಗಳಲ್ಲಿ ಇವತ್ತು ವಾಸವಿ ಕೂಡ ಒಂದು ಪ್ರಮುಖವಾದ ಮುಖ ಅಂತ ನಾವು ಹೇಳಬೇಕಾಗತ್ತೆ. ಈ ಶಕ್ತಿಯ ಅಭಿವ್ಯಕ್ತಿಯನ್ನು ಇವತ್ತು ನಮ್ಮ ಆರ್ಯವೈಶ್ಯ ಸಮಾಜದವರು ನಮ್ಮನ್ನೆಲ್ಲರನ್ನ ಇಲ್ಲಿ ಸ್ವಾಗತಿಸಿ ಈ ರೀತಿಯ ಒಂದು ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ. ಮುಂದೂ ಕೂಡ ಈ ಒಂದು ಅಮ್ಮನ ಪ್ರೇರಣೆಯಿಂದ ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು, ಯಾಕಂದರೆ ಸಮಾಜದ ವ್ಯವಸ್ಥೆಯಲ್ಲಿ ಆರ್ಥಿಕ ಸದೃಢತೆ ಕೊಡ್ತಕ್ಕಂಥ ಒಂದು ಯಾವುದಾದ್ರು ಸಮಾಜ ಇದ್ದರೆ ಅದು ಆರ್ಯವೈಶ್ಯ ಸಮಾಜ ಅಂತ ಹೇಳ್ಬೇಕಾಗತ್ತೆ. ಅಂಥ ಒಂದು ಸಮಾಜಮುಖಿಯಾಗಿ ಇವತ್ತು ಗಂಗಾವತಿ ನಗರದಲ್ಲಿ ಮತ್ತು ಸುತ್ತಮುತ್ತಲ ಗ್ರಾಮದಲ್ಲಿ ಯಾವುದೇ ಸಮಾಜಕ್ಕೆ ಪ್ರೇರಕವಾಗ್ತಕ್ಕಂಥ ಯಾವುದೇ ಕೆಲಸ ಇದ್ರೂ ಅವ್ರು ಮುಂಚೂಣಿಯಲ್ಲಿ ಬರಲಿ. ಯಾಕಂದರೆ ಸಾಕಷ್ಟು ನಾನು ನಮ್ಮ ತಂದೆಯವರ ಕಾಲದಿಂದ ಕೇಳ್ತಿರ್ತೀನಿ, ಆರ್ಯವೈಶ್ಯ ಸಮಾಜದ ಹಿರಿಯರನ್ನ ನಮ್ಮ ತಂದೆಯವರು ನೆಲೆಸ್ತಿದ್ರು. ಯಾಕಂದ್ರೆ ಅಂಥ ಕೊಡುಗೈ ದಾನಿಗಳು ಇದ್ರು ಅಂತ ನಮ್ಮ ಗಂಗಾವತಿಯಲ್ಲಿ. ಆ ಒಂದು ದಾನಿಗಳ ಒಂದು ದ್ಯೋತಕವಾಗಿ ಅವರ ಜ್ಞಾಪಕಾರ್ಥಕವಾಗಿ ಈ ಆರ್ಯವೈಶ್ಯ ಸಮಾಜ ಬಾಂಧವರೆಲ್ಲರೂ ಯುವಕರು ಸಾಕಷ್ಟು ಯುವ ಜನರು ಇದಿರಿ ಇಲ್ಲಿ. ಇವರಿಗೆಲ್ಲ ಸಾಕಷ್ಟು ಅವರ ಪೊಟೆನ್ಷಿಯಲ್ ಜಾಸ್ತಿ ಇದೆ. ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ರಿ. ಈಗೆಲ್ಲ ಕ್ರಿಯಾಶೀಲವಾದ ನೀವು ಒಂದು ಸಂಘಟನೆ ಕೂಡ ಇದೆ. ಆ ಸಂಘಟನೆಯ ಸದ್ಬಳಕೆ ಮಾಡಿ ಸಮಾಜಕ್ಕೆ ಮಾದರಿ ಆಗ್ತಕ್ಕಂಥ ಕೆಲಸ ಮಾಡ್ರಿ ಅಂತಂದು ನಾನು ಕರೆ ಕೊಡೋದ್ರ ಮೂಲಕ ಈ ಒಂದು ಶುಭವನ್ನು ಹಾರೈಸ್ತಾ ಇದ್ದೇನೆ. ನಾಗರಿಕರಲ್ಲಿ ವಿನಂತಿಸೋದೇನೆಂದರೆ
ಇಂದು ಪ್ರಸಾರಗೊಳ್ಳುತ್ತಿರುವ ವಿಶ್ವರೂಪಿಣಿ ಶ್ರೀ ವಾಸವಿ ಚಲನಚಿತ್ರವು ಇದು ಬಹಳ ಭಕ್ತಿ ಪ್ರಧಾನ ಮತ್ತು ಜೀವನದ ತ್ಯಾಗದ ಬಗ್ಗೆ ಹೇಳಿಕೊಡುವಂತೆ ಇದು. ಯಾಕಂದರೆ ಇವತ್ತಿನ ಕಲಾಗಳು, ಜಗಳಗಳು, ಯುದ್ಧಗಳ ಸೂಕ್ತವಾಗಿ ಬರುವ ನಿರ್ಧಾರದಲ್ಲಿ ಜಗತ್ತೇ ಯುದ್ಧಕ್ಕೆ ನಿಂತಿದೆ. ಈ ಸಂದರ್ಭದಲ್ಲಿ ಆ ಯುದ್ಧವನ್ನು ತಪ್ಪಿಸಲು ವಿಶ್ವರೂಪಿಣಿ ವಾಸವಿಯವರು ಏನು ದಿಟ್ಟಕ್ರಮ ಕೈಗೊಂಡರು ಅನ್ನೋದನ್ನು ಇದು ಇಡೀ ಜಗತ್ತಿಗೆ ಪಾಠ ಹೇಳುವಂಥ ಒಂದು ಚಿತ್ರ. ಈ ಚಿತ್ರ ವೀಕ್ಷಣೆ ಮಾಡೋದ್ರ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ವೈಷಮ್ಯವನ್ನು ಕಮ್ಮಿ ಮಾಡ್ಬೋದು. ಇದು ನಮ್ಮ ಆರ್ಯವೈಶ್ಯರಲ್ಲಿ ತ್ಯಾಗದ ಭಾವನೆ ಇರ್ತಕ್ಕಂಥ ಒಂದು ಗುಣ ಇದೆ. ಆ ತ್ಯಾಗದ ಭಾವನೆ ಇದು ದೇವಿಯ ರೂಪದಲ್ಲಿ ಎಲ್ಲರಲ್ಲೂ ಆವರಿಸಿದೆ. ಈ ತ್ಯಾಗ ಅಂದರೆ ನಮಗೆ ಜಗಳ ಬೇಡಪ್ಪ, ಆರಾಮಾಗಿದೆ ನನ್ನ ಒಂದು ಸಂಕಲ್ಪದೊಂದಿಗೆ ನಾವು ವಾಸವಿ ಚಲನಚಿತ್ರವನ್ನು ಅದರಲ್ಲಿ ದೇಶ ಏನಿದೆ ಅಂದರೆ ತ್ಯಾಗ ಮನೋಭಾವನೆ ತೋರಿಸ್ತದೆ. ತಮ್ಮಷ್ಟಕ್ಕೆ ತಾವೇ ಆತ್ಮವನ್ನು ದೇಹವನ್ನು ಅರ್ಪಣೆ ಮಾಡಿಕೊಂಡಂಥ ದಿನ ಅದು ಇದು ಜನವರಿ 20ನೇ ತಾರೀಕಿದೆ. ಆ ಸೂಕ್ತ ಸಂದರ್ಭದಲ್ಲಿ ಅಧ್ಯಕ್ಷರ ನಿರ್ಣಯದಂತೆ, ಕಾರ್ಯಕಾರಿ ಸಮಿತಿ ನಿರ್ಣಯದಂತೆ ಈ ಚಿತ್ರವನ್ನು ಸಾರ್ವಜನಿಕವಾಗಿ ತೋರಿಸಬೇಕೆನ್ನೋ ನಿರ್ಧಾರದಿಂದ ಇಂದು ನಾವೇನು ಈ ಚಿತ್ರವನ್ನು ಆಡಳಿತ ಸಮಾಜ ಗಂಗಾವತಿಯಿಂದ ತೋರಿಸ್ತಾ ಇದ್ದೀವಿ. ಅದಕ್ಕೆ ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದಂಥ ಎಲ್ಲ ನನ್ನ ಗ್ರಾಮೀಣ ಪ್ರದೇಶದ ಎಲ್ಲ ಸಕಲ ಬಂಧುಗಳಿಗೂ ನಾವು ನಮಸ್ಕರಿಸುತ್ತಾ, ವಂದನೆಗಳನ್ನು ತಿಳಿಸುತ್ತಾ, ಈ ಯಶಸ್ವಿ ಕಾರಣೀಭೂತರಾದಂಥ ನನ್ನ ಎಲ್ಲ ಕಾರ್ಯಕರ್ತರಿಗೂ ವಂದಿಸ್ತಾ, ಆಡಳಿತ ಸಮಾಜ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ, ಈ ಚಲನಚಿತ್ರ ಇನ್ನು 3 ಶೋಗಳ ಯಶಸ್ವಿಯಾಗಿ ಜರುಗಲಿ ಅಂತ ಅಮ್ಮನಲ್ಲಿ ಬೇಡ್ಕೊಳ್ತಾ ಈ ಒಂದು ಮಾತಿಗೆ ವಿರಾಮ ಹೇಳ್ತೀನಿ. ಸುಂದರವಾಗಿ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ತಾಯಿ ಅನುಗ್ರಹ ನಮ್ಮ ಗಂಗಾವತಿಯ ಸುತ್ತಮುತ್ತಲಿನ ಮತ್ತು ಗಂಗಾವತಿಯ ಸ್ಥಳೀಯರಾದ ಆರ್ಯವೈಶ ಸಮಾಜ ಬಾಂಧವರೆಲ್ಲ ವಿಶ್ವರೂಪಿಣಿ ವಾಸವಿ ಈ ಒಂದು ಸಿನಿಮಾವನ್ನು ನೋಡಿ ಇಷ್ಟೊಂದು ಹರ್ಷಿತರಾಗಿ ಆನಂದವಾಗಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಈ ಒಂದು ವಾಸವಿ ಚಿತ್ರವನ್ನು ನಾವು ನೋಡಿದಾಗ ಅನೇಕ ಕಾರ್ಯಕ್ರಮಗಳಿಂದ ವಾಸವಿಯ ಪ್ರವಚನವನ್ನು ಕೇಳಿದ್ವಿ. ಆಗ ಅಷ್ಟೊಂದು ಪ್ರಭಾವ ನಮ್ಮ ಮೇಲೆ ಯಾವತ್ತೂ ಬೀರಿಲ್ಲ. ಈಗ ಪ್ರತಿಯೊಂದು ವಾಸವಿ ಚಿತ್ರವನ್ನು ನೋಡಿದಾಗ ಅವರ ಗುರುಗಳು ಯಾರು, ಅವ್ರು ಯಾರು ಚಿತ್ರಕೂಟ ಯಾವ ರೀತಿ ಅಂತ ಆ ಕುಸುಮಾಂಬಿಕೆಯ ಪುತ್ರಿ ಈ ವಾಸವಿ ಆಟದ ಹಿಂಗಂತೆ ಒಂಥರ ಮನದಲ್ಲಾಗುತ್ತದಿಲ್ಲ. ಪ್ರತಿಯೊಂದು ಸನ್ನಿವೇಶಗಳು ಅಚ್ಚಳಿಗೆ ಮತ್ತೆ ಮುಗಿದವಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಸಿನಿಮಾವನ್ನು ನೋಡಲು ಸುತ್ತಮುತ್ತಲಿನ ಎಲ್ಲ ಆರ್ಯವೈಶ್ಯ ಸಮಾಜ ಬಾಂಧವರು ಆಗಮಿಸಿದ್ದಕ್ಕಾಗಿ ನಮ್ಮ ಆರ್ಯವೈಶ್ಯ ಸಮಾಜ ಗಂಗಾವತಿ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ನಮ್ಮೆಲ್ಲ ಪ್ರತಿ ಕಾರ್ಯಕ್ರಮಗಳಿಗೆ ಅವರು ಇದೇ ರೀತಿ ಸ್ಪಂದನೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೈ ವಾಸವಿ. ಕಥೆಯಲ್ಲಿ ಪುರಾಣದಲ್ಲಿ ಕೇಳ್ತಾ ಇದ್ದೀವಿ, ಆದರೆ ಈ ಪಿಕ್ಚರ್ ನೋಡಿ ನಮಗೆ ಎಲ್ಲರಿಗೂ ತುಂಬ ಕಲಿಯೋದಿದೆ, ಕಲಿತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಪಿಕ್ಚರು, ಭಾಳ ಮನಸ್ಸಿಗೆ ಸಂತೋಷವಾಗಿದೆ. ಕಥೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಕೇಳಿರೋದಿಲ್ಲ. ಈ ಒಂದು ಸಿನಿಮಾ ನೋಡಿದ ತಕ್ಷಣ ಕೆಲವೊಂದು ವಿಚಾರಗಳು ನಮ್ಮ ಮನಸ್ಸಿಗೆ ತಟ್ಟುವಂತೆ ಇದೆ. ಆಮೇಲೆ ಆ ಒಂದು ನಟನೆ ಮಾಡಿದಂಥ ನಟರೆಲ್ಲರೂ ಭಾಳ ಅದ್ಭುತವಾಗಿ ನಟಿಸಿದ್ದಾರೆ. ಅವರಿಗೆ ಆರ್ಯವೈಶ್ಯ ಸಮಾಜ ಗಣಪತಿ ಕಡೆಯಿಂದ ವಂದನೆಗಳನ್ನು ತಿಳಿಸಿದ್ದಾರೆ.